ನಮಸ್ತೆ ವೀಕ್ಷಕರೇ, 11 ನ್ಯೂಸ್ ಆಫ್ ಮೈಸೂರಿಗೆ ಸ್ವಾಗತ. ಇವತ್ತು ನಾವು ಮೈಸೂರಲ್ಲಿದ್ದೀವಿ. ಹಾಗೆ ನಮ್ಮ ಜೊತೆ ಕರ್ನಾಟಕದ ಪ್ರಜಾ ಪಾರ್ಟಿ ರೈತ ಪರ್ವದ ರಾಜ್ಯ ಯುವ ಘಟಕದ ನೂತನ ಕಾರ್ಯಾಧ್ಯಕ್ಷರು ಆಗಿರುವಂತಹ ಶಶಾಂಕ್ ಎಸ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಏನಕ್ಕಿದ್ದಾರೆ ಅಂತ ಹೇಳಿದರೆ, ರೈತರಿಗೆ ನಡೆಯುತ್ತಿರುವ ಎಷ್ಟೊಂದು ಕಳಕಳಿಯ ಮನವಿಗಳನ್ನು ಗೌರ್ಮೆಂಟು ಸ್ಪಂದಿಸ್ತಾ ಇಲ್ಲ. ಹಾಗೆ ಅವರು ಮುಂದೆ ನೋಡುತ್ತಿರುವ ಪ್ರಾಬ್ಲಮ್ಸ್ಗಳು ಏನೇನು ನಡೀತಾ ಇದೆ ಅದನ್ನೆಲ್ಲ ಮಾತಾಡೋಕ್ಕೆ ಅಂತ ನಮ್ಮ ಜೊತೆ ಶಶಾಂಕ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಶಶಾಂಕ್ ಅವರೇ. ನಮಸ್ತೆ. ಇವತ್ತು ಕರ್ನಾಟಕದ ರೈತರಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಹಾಗೆ ನೀವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಾ, ಹಾಗೆ ನೀವು ಏನು ಆಗಿದ್ದೀರಾ ಈ ಪಕ್ಷದಲ್ಲಿ ಅಂತ ಒಂಚೂರು ವಿವರಣೆ ಕೊಡ್ಬೋದಾ? ನಮಸ್ತೆ ಜನರೇ, ನಾನು ಕರ್ನಾಟಕದ ಯುವ ಘಟಕದ ಕಾರ್ಯಾಧ್ಯಕ್ಷನಾಗಿ KPP ಪಾರ್ಟಿಯಲ್ಲಿ ನಾನು KPP ಕಡೆಯಿಂದ ರಾಜ್ಯ ಕಾರ್ಯ ಯುವಾಧ್ಯಕ್ಷನಾಗಿ ನಿಂತಿದ್ದೀನಿ. ಇಲ್ಲಿ ನಮ್ಮ ರೈತರಿಗೆ ಏನು ತೊಂದರೆ ಆಗ್ತಿದೆ ಅನ್ನೋದು, ಮತ್ತು ರೈತರಾಗಲಿ ನಮ್ಮ ನೀರಾಗಲಿ ನಮ್ಮ ಕಾವೇರಿ ವಾಟರ್ ಆಗಲಿ ನಮ್ಮ ರೈಟ್ಸ್ ಅದು. ಸೊ ನಾನು ರೈತರ ಪರವಾಗಿ ನಿಂತಿದ್ದೀನಿ. ಇವಾಗ ರೈತರಿಗೆ ಏನಾಗ್ತಿದೆ ಅಂದರೆ, ಒಂದು ಕಬ್ಬುಂದು ಸಮಸ್ಯೆ. ನಮ್ಮ ಗೌರ್ಮೆಂಟ್ ಸರ್ಕಾರ ಏನಿದೆ, ಕಬ್ಬು ಫುಲ್ ಹಣನ ಪಾವತಿ ಮಾಡಿಲ್ಲ ರೈತರಿಗೆ. ಆ್ಯಂಡ್ ಮತ್ತು ಅವ್ರದ್ದು ಏನು ಆ ಜಾಗದಲ್ಲಿ ಸಾಲ ಮಾಡಿದ್ದಾರೆ, ಆ ಸಾಲನ ಕಂಪ್ಲೀಟಾಗಿ ಮುಕ್ತಗೊಳಿಸ್ಬೇಕು ಅನ್ನೋದು ನಮ್ಮ ರೈತರು. ಮತ್ತು ಏನಂದರೆ, ರೈತರಿಗೆ ಏನು ಕಷ್ಟ ಆಗ್ತಿದೆ, ಒಂದು ರೈತರು ಬೆಳೆಗೆ ಕರೆಕ್ಟಾಗಿ ಬೆಲೆ ಸಿಗ್ತಾ ಇಲ್ಲ, ಆ್ಯಂಡ್ ರೈತರು ಸಾಲ ಮನ್ನಾ ಆಗ್ತಾಯಿಲ್ಲ. ಇವಾಗ ಏನಂದರೆ, ಇನ್ನೊಂದು ವಸ್ತುವೊಂದು ಕಾವೇರಿ ವಾಟ್ರು ಏನು ತಮಿಳ್ನಾಡಿಗೆ 3,500 ಕ್ಯೂಸೆಟ್ಸ್ ಏನು ತಮಿಳ್ನಾಡಿಗೆ ರಿಲೀಸ್ ಮಾಡೋಕ್ಕೆ ಅಂತ ಒಪ್ಕೊಂಡಿದ್ದಾರೋ 15 ದಿನದಲ್ಲಿ, ಅದು ಆಗಬಾರ್ದು ಅನ್ನೋದು ನನ್ನ ನಿಲುವು. ಯಾಕಂದರೆ ನಮ್ಮ ರೈತರಿಗೆ ಮಳೆಗೋಸ್ಕರ ನಮ್ಮ ರೈತರು ಬೆಳೆದೇ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟೊಂದು ಕಡೆ ನೀರಿನ ಬರಗಾಲ ಇದೆ. ಸೊ ಈ ಥರ ಆಗಿರೋ ಸನ್ನಿವೇಶದಲ್ಲಿ ಯಾವ ಥರ ನಾವು ತಮಿಳ್ನಾಡಿಗೆ ನೀರು ಬಿಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನಂದೇನು ಅಂದರೆ, ನಾನು ಯಾವುದೇ ಪಕ್ಷ ಪರವಾಗಿ ಬಂದಿಲ್ಲ. ಇಲ್ಲಿ ಕರ್ನಾಟಕ ಆಗಲಿ ತಮಿಳ್ನಾಡಾಗಲಿ ಅವರ ರೈಟ್ಸ್ ಅವ್ರು ಏನು ತೊಗೊತಾರೆ ತಗೊಳ್ಳಿ. ಬಟ್ ನಮ್ಮ ರೈಟ್ಸ್ ಏನು ಅಂದರೆ, ನಮ್ಮ ನೀರು ನಮ್ಮ ಕರ್ನಾಟಕದಲ್ಲಿ ನಮಗೆ ನಮ್ಮ ನೀರು ಸಿಗಬೇಕು. ಆ್ಯಂಡ್ ನಮ್ಮ ರೈತರು ಫಸ್ಟ್ ಆಗಿರಬೇಕು. ಯಾಕಂದರೆ ರೈತರಿದ್ದರೆ ನಾವು ಅನ್ನ ತಿಂತಾ ಇದ್ದೀವಿ. ರೈತರು ಬೆಳೆಯಲ್ಲ ಅಂದರೆ ನಾವು ಅನ್ನ ತಿನ್ನೋಕ್ಕೂ ಆಗಲ್ಲ. ಆ್ಯಂಡ್ ಯಾವ ಥರ ಇದು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ನನ್ನ ನಿಲುವೇನೆಂದರೆ, ರೈತರಿಗೆ ಫಸ್ಟು ಅವ್ರ ಸಾಲ ಮನ್ನಾ ಆಗಬೇಕು. ಆ್ಯಂಡ್ ಅವ್ರಿಗೆ ಏನು ಕಬ್ಬುಂದು ಬೆಲೆ ಸಿಕ್ಕಿಲ್ಲ, ಆ್ಯಂಡ್ ಫುಲ್ ಅಮೌಂಟ್ ಸಿಕ್ಕಿಲ್ಲ, ಅದು ಕಂಪ್ಲೀಟಾಗಿ ಗೌರ್ಮೆಂಟ್ ಕಡೆಯಿಂದ ಸಿಗಬೇಕು. ಆ್ಯಂಡ್ ಕಾವೇರಿ ವಾಟ್ರಲ್ಲಿ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಆಗಿರಬೇಕು. ನಮ್ಮ ರೈತರು ಹೊಟ್ಟೆ ತುಂಬಿದ ಮೇಲೆ ಬೇರೆ ಸ್ಟೇಟ್ಗೆ ನೀರು ಬಿಡಬೇಕು ಅನ್ನೋದು ನನ್ನ ಮಾತು. ಓಕೆ ಶಶಾಂಕ್ ಅವರೇ, ಇವಾಗ ಇನ್ನೊಂದು ವಿಷಯ ಏನಂದರೆ, ಬಿಡದಿಲ್ ಟೌನ್ಶಿಪ್ ಮಾಡಬೇಕಂತ ಓಡಾಡ್ತಾ ಇದ್ದಾರೆ. ನಮ್ಮ CM ಆಗಲಿ ಇವರ ಎಲ್ಲ ಟೌನ್ಶಿಪ್ ಮಾಡಲೇಬೇಕಂತ ಓಡಾಡ್ತಾ ಇದ್ದಾರೆ. ಬಟ್ ಅಲ್ಲಿನ ರೈತರುಗಳು ಕೆಲವರು ಒಪ್ಕೊಂಡಿದ್ದಾರೆ, ಇನ್ನು ಕೆಲವರು ಒಪ್ಕೊಂಡಿಲ್ಲ. ಇವತ್ತಿಗೂ ನೋಡ್ತಾ ಇದ್ದೀವಿ, ಆಲ್ರೆಡಿ ಪ್ರತಿಭಟನೆ ಸ್ಟಾರ್ಟ್ ಆಗಿ ಆಲ್ರೆಡಿ 1 ತಿಂಗಳು ಮೇಲಾಗಿದೆ. ಆದರೂ ಕೂಡ ಅವ್ರಿಗೆ ಯಾವುದೇ ಆದಂಥ ನ್ಯಾಯ ಸಿಗ್ತಾ ಇದೆಯೋ ಗೊತ್ತಿಲ್ಲ ನಮಗೆ. ಇವತ್ತಿಗೂ ರೋಡೆಲ್ಲ ಬ್ಲಾಕ್ ಮಾಡಿ ಅವರೆಲ್ಲನೂ ನಮ್ಗೆ ಅದು ಮಾಡೋಕ್ಕಾಗಲ್ಲ, ನಮ್ಗೆ ಬೇಡ, ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ಚಾನಲ್ ಮುಖಾಂತರ ನೀವು ರಾಜ್ಯ ಸರ್ಕಾರಕ್ಕೆ ಏನಾದರೂ ಕೋರಿಕೆ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಇದರಲ್ಲಿ ವಿನಂತಿಸ್ಕೊಳ್ಬಹುದು. ಸೊ ನೀವು ಯಾರಿಗೆ ಏನೇ ಮಾಡಿದ್ರು ರೈತರಿಗಂತೂ ದಯವಿಟ್ಟು ಮೋಸ ಮಾಡಿಬಿಡಿ. ಎಷ್ಟೊಂದು ಜಾಗಗಳಿದೆ, ಎಷ್ಟೊಂದು ಕಡೆ. ಇವಾಗ ನೀವು ಅದೇ ಥರ ನಾವು ಏನು ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟೊಂದು ಬೆಳಗಾವಿ ಆಗಲಿ ಬೆಳಗಾಂ ಆಗಲಿ ಎಷ್ಟೊಂದು ಕಡೆ ಡ್ರೈ ಲ್ಯಾಂಡ್ಸ್ ಇದೆ, ಆ ಸೈಡ್ ಮಾಡಬಹುದು. ಏನಕ್ಕೆ ನಮ್ಮ ಬೆಳೆಯೋರ ಭೂಮಿನೇ ಆಗಬೇಕು ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೈತರನ್ನೂ ಬಿಡಲ್ಲ, ಸರ್ಕಾರ ಅದನ್ನ ಮಾಡೋಕ್ಕೆ ನಾವುಗಳು ಬಿಡಲ್ಲ. ನಾವೇನಿದ್ರು ರೈತರ ಪರವಾಗೇ ಹೋರಾಡ್ತೀವಿ. ಆ್ಯಂಡ್ ಏನೇ ಆದರೂ ರೈತರ ಪರವಾಗೇ ನಿಲ್ತೀವಿ. ನಾವು ರೈತರಿಗೆ ಯಾವತ್ತೂ ಮೋಸ ಆಗೋಕ್ಕೆ ಒಪ್ಕೊಳ್ಳೋದು ಇಲ್ಲ, ಬಿಡೋದು ಇಲ್ಲ. ಏನು ಇವಾಗ ನಡೀತಾ ಇದೆ, ಭೂ ಮಾಫಿಯಾ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ, ಅವೆಲ್ಲ ರೈತರು ಖಂಡಿಸ್ತಾ ಇದ್ದಾರೆ ಬಿಡದಿಲಿ. ಸೊ ಬಿಡದಿಯಲ್ಲಿ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು. ರೈತರು ಅವರ ಏನಿದೆ, ಅವರ ಜಮೀನಾಗಲಿ ಅವ್ರದ್ದು ಜಾಗ ಆಗಲಿ, ಅವ್ರು ಬೆಳೆದು ಎಲ್ಲ ಕರ್ನಾಟಕಕ್ಕೂ ಹಂಚ್ತಾ ಇದ್ದಾರೆ. ಸೊ ಇದಾಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ ರೈತರ ಪರವಾಗಿ. ಮುಂದಿನ ದಿನಗಳಲ್ಲಿ ಈ ಏನು ಬಿಡದಿ ಬಗ್ಗೆ ನಡೀತಾ ಇದೆಯೋ ಅದು ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟ ಮಾಡೋಕ್ಕೂ ರೆಡಿ ನಮ್ಮ ಪಕ್ಷದ ಕಡೆಯಿಂದ. ಸೊ ದಯವಿಟ್ಟು
ನಮ್ಮ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ರೈತರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಸರ್, ಮುಂದಿನ ದಿವಸಗಳಲ್ಲಿ ನೀವು ಉಗ್ರವಾಗಿ ಹೋರಾಟ ಮಾಡೋದೇನಾದ್ರು ಇದೆಯಾ ಸರ್? 100% ಇದೆ. ಯಾಕಂದರೆ ರೈತರ ಪರವಾಗಿ ನಾವು ಯಾವತ್ತೂ ನಿಂತಿರ್ತೀವಿ, ರೈತರ ಪರವಾಗಿ ಯಾವಾಗಲೂ ಹೋರಾಡ್ತೀವಿ. ನಮಗೆ ನಮ್ಮ ರೈತರು ಯಾವ ಪ್ರತಿಭಟನೆಯಾದರೂ ಮಾಡಲಿ, ಸೊ ಒಂದು ನಮಗೂ ಒಂದು ಏನು ಆಹ್ವಾನ ನೀಡಿ ನಿಮ್ಮ ಪರವಾಗಿ ನಾವು ನಿಲ್ತೀವಿ, ನಮ್ಮ ಪಕ್ಷದ ಎಲ್ಲರೂ ನಿಲ್ತಾರೆ, ಇಡೀ ಕರ್ನಾಟಕನೂ ನಿಲ್ಲುತ್ತೆ. ರೈತರು ಯಾವತ್ತೂ ದೇಶದ ಬೆನ್ನೆಲುಬು, ಯಾವತ್ತೂ ಹಂಗೆ ಇರ್ತೀರ. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಅಧ್ಯಕ್ಷರಾಗಿರುವಂಥ ಶಶಾಂಕ್ ಎಸ್ ಜಿ ಅವರು ಹೇಳಿದಂಥ ಮಾತುಗಳಿದು. ಆದ್ದರಿಂದ ರೈತರ ಪರವಾಗಿ ಅವ್ರು ಏನು ನಿಲುವುಗಳು ಅಂದ್ಕೊಂಡಿದ್ದಾರೆ ಅವ್ರಿಗೆ ಅದೆಲ್ಲ ಆಗಲಿ, ಹಾಗೆ ರೈತರಿಗೆ ಸಮವಾದಂಥ ಹಕ್ಕುಗಳು ಸಿಕ್ಕು ಅವ್ರಿಗೆ ಸಾಲ ಮನ್ನಾವೆಲ್ಲ ಆಗಲಿ ಅಂತ ಕೇಳ್ಕೊಳ್ತಾ ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ 11 ನ್ಯೂಸ್ ಆಫ್ ಮೈಸೂರು. ಧನ್ಯವಾದಗಳು.